रुद्राय नीलकण्ठाय संभवे अमृतेशाय सर्वाय महादेवाय ते नमः। प्राणानां ग्रन्थिरतिरुद्रो मा विशान्तकः स्वेनान्येनाप्यायस्व। नमो रुद्राय विष्णवे मृत्युर्मे पाहि मृत्यवे स्वाहा मृत्यवे स्वाहा। अमृतमृत्युञ्जयाय इदं नमः। अस्य यजमानस्य यजमान्याः सर्वेषाम् आस्तिका भक्तमहान् च अमृतमृत्युञ्जयेन योदोष समजनीय सन्तोष पापपीडापरिहारोस्तु। मृत्युञ्जयानुग्रहता कृपाकटाक्ष फलसिद्धिरस्तु। समस्तविध अपमृत्युकण्टकनिवारणो अस्तु। पुनरत्र प्रधानम् सा आवाहित सर्वे देवता एकैकदन्त्याख्येन ओम कर्मण्यं वीक्षयेत्। ओम प्रणो देवी सरस्वती वाजेभिर्वाजिनीपते धीनामवत्येव तत्स्वाहा। वाग्देव्यै नमः। ओम ब्रह्मज्ञानं ब्रह्मं पुरस्तात् धीमतः सवितो वेदावः ब्रह्मणे नमः। महालक्ष्म्यै नमः। नारायणाय नमः।
सहस्राक्षरा परमेभ्यो मनसाः गौर्यै नमः कृष्णाय कवचे ओचन सुन्दे रुद्राय इदं ब्रह्म विष्णुश्वराभ्याय नमः सप्तकासमेत ब्रह्मा विष्णुमहेश्वर देवतानुग्रहता फलसिद्ध्यस्तु पुनरत्र प्रधानं क्षेत्रदेवता श्री कामाक्षी समेत श्री विरूपाक्षेश्वर स्वामी अनुग्रहता फलसिद्ध्यर्थे ओमे विनियोगः ओम गौरी गायत्री स्थापति नौपति भूषे सहस्राक्षरा परमेभ्यो मनसाः नमस्ते तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः स्वाहा कामाक्षी समेत श्री विरूपाक्षेश्वर स्वामी देवतानुग्रहता फल सिद्धिरस्तु पुनरत्र प्रधानं श्री बकलामुखी संपूर्ण अनुग्रहता फल सिद्ध्यर्थे ಯಾರ್ದು ಹಾಕಿಲ್ಲ ಅಂತ ಬಿಡಲ್ಲ ಗ್ರೀನ್ ಕಲರ್ ಮೇಲೆ ಮೇಲೆ ಅಲ್ಲಿ ಅಕ್ಕಿ ಇದೆ ಸೈಡ್ಗೆ ಹೋಗ್ಬಿಡಿ जातवेदसे सुमतो ममनाति यतो विनाति मेनः तनःपरसदति दुर्गाणेश्वानावेव सिन्धुं द्वैताग्निः तामग्निवर्णां तपसा ज्वलन्तीं वैरोचनीं कर्मफलेषु दुष्टाम् दुर्गां देवीं शरणमहं प्रपद्ये सुतरसितरसे नमः अग्ने त्वं पारयामभ्यो अस्मान् गुरुत्वभिरति दुर्गाणि विश्वाः शक्तं त्वेन विज्ञानसंतरेम नागस्य पुष्पमृतमृतानो वैष्णवीं लोकयमयन्तां कात्यायनाय विद्महे कन्याकुमारी धीमहि तन्नो दुर्गे प्रचोदयात् ॐ पूर्णावतिमत्तमां ज्योति सर्वं वै पूर्णावति सर्वमेवाप्नोति अतो यदमय अस्यामेव प्रतिष्ठते स्वाहा तन्तमेव प्रेमतमेव कामतमेव ॐ या फलिन्या फला पुष्पाया च पुष्पिणी रास्परि प्रदूतास्तानो मन्त्रं स्वगम्मतः स्वाहा
ಏನು ಅಡ್ಡ ಏನಾದ್ರು ಇದೆ ನೋಡಿ ಲಕ್ಷ್ಮೀ ಗಡ್ಡೆನ ಸ್ವಲ್ಪ भूमाग्रापयामि सर्वे शंकर प्राणवल्लभ ज्ञान वैराग्यम भिक्षां देहि च पार्वती ओम कात्यायनाय ಓಂ ಶ್ರೀ ಗುರುಭ್ಯೋ ನಮಃ. ಇದು ವಿರೂಪಾಕ್ಷೇಶ್ವರ ಸ್ವಾಮಿ ದೇವಾಲಯದಲ್ಲಿ ಆವರಣದಲ್ಲಿರ್ತಕ್ಕಂಥ ಶ್ರೀ ಬಗಳಾಮುಖಿ ಅಮ್ಮನವರು. ಈ ಅಮ್ಮನವ್ರ ಬಗ್ಗೆ ವಿಶೇಷವಾಗಿ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ನಿಮಗೆ ಫಸ್ಟ್ ಎತ್ಕೊಂತ ಪರಕೀಯ ಪರಯಂತ್ರ ಪರಮಂತ್ರ ಪರತಂತ್ರ ವಿಶ್ವಚಲಿಚೂರ್ಣಿಕಾರಿ ಸರ್ವದೋಷ ನಿವಾರಣಾರ್ಥಂ ಅಸ್ಮಿನ್ ಗೃಹೆ ಅಸ್ಮಿನ್ ಶರೀರೆ ಭೂತ ಪ್ರೇತ ಪಿಶಾಚಾದಿ ಸಾಂಕೀಡಕ್ಕೆ ಸ್ತಂಭಿನಿ ದುಷ್ಟಗ್ರಹ ದೋಷ ನಿವಾರಣಾರ್ಥಂ. ಅಂದರೆ ಇದಕ್ಕೆ ಅರ್ಥ ಏನಪ್ಪ ಅಂತಂದರೆ, ಈ ವಾಮಾಚಾರ ಮಾಡಿಸಿದ್ರೆ ಯಂತ್ರಗಳು ಮಂತ್ರಗಳು ಕೋರ್ಟ್ಗೆ ಸಂಬಂಧಪಟ್ಟಿದ್ದು ಜಮೀನು ವ್ಯಾಜ್ಯಗಳು ಕುಜುದೋಷಗಳು ಏನೇ ಸಮಸ್ಯೆ ಇದ್ದರೂ ಕೂಡ ಬಗಳಾಮುಖಿ ಸನ್ನಿಧಿಯಲ್ಲಿ ಪರಿಹಾರ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಸಂಕಲ್ಪ ಬಂದು ಕೃತಿಯುಗದಲ್ಲಿ ಅತ್ರಿ ಮಹಾಮುನಿಗಳು. ಏನಕ್ಕಪ್ಪ ಕೃತಿಯುಗದಲ್ಲಿ ಅತ್ರಿ ಮಹಾಮುನಿಗಳು ಅಂತಂದರೆ, ಕಲಿಯುಗದಲ್ಲಿ ಬಟ್ಟಿ ವಿಕ್ರಮಾದಿತ್ಯ ಹುಡ್ತಾನೆ, ಆತನಿಗೆ 7 ರಾತ್ ಶನಿಕಾಟ ಇರುತ್ತೆ. ಆ 7 ರಾತ್ ಶನಿಕಾಟ ಪರಿಹಾರ ಆಗಬೇಕು ಅಂದರೆ ನೇಪಾಳದಲ್ಲಿರ್ತಕ್ಕಂಥ ಗಂಡಗಿ ನದಿಗೆ ಹೋಗಿ ಅಲ್ಲಿಂದ ಸಾಲಿಗ್ರಾಮ ಶಿಲೆ ತಗೊಂಬಂದು ನೀನು ಇಲ್ಲಿ ಪ್ರತಿಷ್ಠೆ ಮಾಡಿದರೆ ನಿನಗೆ ಬಂದಿರತಕ್ಕಂಥ 7 ರಾತ್ ಶನಿಕಾಟ ಪರಿಹಾರ ಆಗತ್ತೆ ಅಂತ ಹೇಳ್ಬಿಟ್ಟು ಸಂಕಲ್ಪ ಇರುತ್ತೆ. ಯಾರಿಗೆ? ಬಟ್ಟಿ ವಿಕ್ರಮಾದಿತ್ಯನಿಗೆ. ಆದ್ದರಿಂದ ಬಟ್ಟಿ ವಿಕ್ರಮಾದಿತ್ಯ ನೇಪಾಳ ಹತ್ರ ಗಂಡಗಿ ನದಿಗೆ ಹೋಗಿ ಅಲ್ಲಿಂದ ಸಾಲಿಗ್ರಾಮ ಶಿಲೆ ತಗೊಂಬಂದು ತಾನು ಇಲ್ಲಿ ಪ್ರತಿಷ್ಠೆ ಮಾಡಿದ್ರೆ ಈ ಥರ ಪರಿಹಾರ ಆಗತ್ತೆ ಅಂತ ಹೇಳ್ಬಿಟ್ಟು ಅವನಿಗೆ ಸಂಕಲ್ಪ ಇರೋದ್ರಿಂದ ಆತನು ಗಂಡಗಿ ನದಿಗೆ ಹೋಗಿ ಅಲ್ಲಿಂದ ಶಿಲೆಯನ್ನು ತೊಗೊಂಬಂದು ಪ್ರತಿಷ್ಠೆ ಮಾಡ್ತಾನೆ. ಪ್ರತಿಷ್ಠೆ ಮಾಡಬೇಕಾದ್ರೆ ಏನಾಗುತ್ತೆ ಅಂತಂದರೆ, ಆತನಿಗೆ 2 ಅಂಶ ಇರ್ತಕ್ಕಂಥದ್ದು ವಿಗ್ರಹನ ಪ್ರತಿಷ್ಠೆ ಮಾಡಬೇಕು ಅಂತ ಸಂಕಲ್ಪ. ಯಾವುದು 2 ಅಂಶ ಇರ್ತಕ್ಕಂಥದ್ದು ಅಂದರೆ, ವಿಷ್ಣು ಅಂಶ ಶಿವನ ಅಂಶ ಎರಡೂ ಇರ್ತಕ್ಕಂಥದ್ದು. ಯಾವುದಪ್ಪ ವಿಷ್ಣು ಅಂಶ ಶಿವನ ಅಂಶ ಅಂತಂದರೆ, ಶಂಕು ಚಕ್ರ ಖಡ್ಗ ತ್ರಿಶೂಲ
ಸಿಂಹದ ಮೇಲೆ ಕೂತಿರ್ತಕ್ಕಂಥದ್ದು ಅಮ್ಮನವರು. ಈ ಕಡೆ ಆ ಕಡೆ ಕಾಲು ಹಾಕ್ಕೊಂಡು ಕೂತಿರ್ತಕ್ಕಂಥದ್ದು, ಎಲ್ಲೂ ಇಲ್ಲ ಬಗಳಾಮುಖಿ. ಕಾರಣ ಏನಪ್ಪ ಅಂತಂದರೆ, ನಿಮಗೆ ನೇಪಾಳ ಹತ್ರ ಗುವಾಹಟಿನಲ್ಲಿ ಪ್ರತ್ಯಂಗಿರಾದೇವಿ ಇದೆ, ಅಂದರೆ ಶತ್ರು ನಿವಾರಣೆ ಮಾತ್ರ ಪ್ರತ್ಯಂಗಿರಾದೇವಿ. ಇಲ್ಲಿ ಬಂದು ಬಗಳಾಮುಖಿ, ಇದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಇದಕ್ಕೆ ಇಲ್ಲಿ ವಿಶೇಷವಾಗಿ ವಾಮಾಚಾರ ಮಾಡಿಸಿರ್ತಕ್ಕಂಥದ್ದು, ಯಂತ್ರಗಳು, ಮಂತ್ರಗಳು, ಕೋರ್ಟ್ಗೆ ಸಂಬಂಧಪಟ್ಟಿದ್ದು, ಜಮೀನು ವೇಜ್ಯಗಳು, ಕುಜುದೋಷಗಳು, ಇದೆಲ್ಲ ಬಗಳಾಮುಖಿ ಸನ್ನಿಧಿಯಲ್ಲಿ ಪರಿಹಾರ ಆಗುತ್ತೆ ದೃಷ್ಟಿಯಿಂದ ಕಲಿಯುಗದಲ್ಲಿ ಬಟ್ಟಿ ವಿಕ್ರಮಾದಿತ್ಯ ಪ್ರತಿಷ್ಠೆ ಮಾಡ್ತಕ್ಕಂಥದ್ದು. ಬಟ್ಟಿ ವಿಕ್ರಮಾದಿತ್ಯ ಪ್ರತಿಷ್ಠೆ ಮಾಡಿದ ಮೇಲೆ ಆತನಿಗೆ ಒಂಥರ ಜಿಗುಪ್ಸೆ ಬರುತ್ತೆ. ಏನಕ್ಕೆ ಜಿಗುಪ್ಸೆ ಬರುತ್ತೆ ಅಂತಂದರೆ, ನಾನಿಲ್ಲಿಂದ ಬೇತಾಳನ ವಶದಲ್ಲಿ ಹೋಗಿ ಅಲ್ಲಿ ಗಂಡಿಗೆ ನದಿಗಿಂದ ಸಾಲಿಗ್ರಾಮ ಶಿಲೆಯನ್ನು ತೊಗೊಂಬಂದು ಇಲ್ಲಿ ಪ್ರತಿಷ್ಠೆ ಮಾಡಿದೆ, ಆದರೆ ನನಗೆ ಬಂದಿರತಕ್ಕಂಥ ಕರ್ಮ ವಿಮೋಚನೆ ಆಯಿತು. ಆದರೆ ಇಲ್ಲಿ ಪೂಜೆ ಪುರಸ್ಕಾರಗಳು ಹೆಂಗಪ್ಪ ಅಂತ ತುಂಬ ಬೇಜಾರಾಗಿ ಮನಸ್ಸಿಗೆ ನಿಂತ್ಕೊಳ್ತಾರಂತೆ. ಆವಾಗ ಆಶೀರ್ವಾಣಿಯಿಂದ ಅತ್ರಿ ಮಹಾಮನಿಗಳು ನಿನಗೋಸ್ಕರ ಬಗಳಾಮುಖಿಯನ್ನು ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದಲ್ಲ, ಇದು ಲೋಕ ಕಲ್ಯಾಣದ ವಾರ್ಥವಾಗಿ ಯಾರೇ ಭಕ್ತಾದಿಗಳು ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳಲ್ಲಿ ಹರಕೆ ಮಾಡಿಕೊಂಡಾಗ ಇಲ್ಲಿ ಪರಿಹಾರ ಆಗುತ್ತೆ, ನಿನಗೋಸ್ಕರ ಪ್ರತಿಷ್ಠೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಆಶೀರ್ವಾಣಿ ಕೇಳಿಸೋದ್ರಿಂದ ಆಗ ಅತ್ರಿ ಮಹಾಮಂಡಳಿಗಳಿಗೆ ಇವರು ಬಟ್ಟಿ ವಿಕ್ರಮಾದಿತ್ಯ ತುಂಬ ಸಂತೋಷವಾಗಿ ಆಮೇಲೆ ಅವನು ಇದು ಮಾಡ್ತಾನೆ. ಅಲ್ಲಿಂದ ಇಲ್ಲಿವರೆಗೂ ಇದು ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ಅಮ್ಮನವರಿಗೆ ಅಷ್ಟಮಿ ಅಂದರೆ ಪೌರ್ಣಮಿ ಆದಮೇಲೆ 8 ದಿನಕ್ಕೆ, ಅಮಾವಾಸ್ಯೆ ಆದಮೇಲೆ 8 ದಿನಕ್ಕೆ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ನಡೀತದೆ. ಮತ್ತು ಇದೇ ಪ್ರಕಾರ ಆಶ್ವೀಜ ಮಾಸದಲ್ಲಿ ದುರ್ಗಾಷ್ಟಮಿ, ವಿಶೇಷವಾಗಿ ವರ್ಷಕ್ಕೊಂದ್ಸತಿ ದುರ್ಗಾಷ್ಟಮಿ ಬರುತ್ತೆ. ಆವಾಗ ವಿಶೇಷವಾಗಿ ಇಲ್ಲಿ ಮಂಡಲ ಹಾಕಿ ವಿಶೇಷವಾಗಿ ಪೂಜೆಗಳು ಪುನಸ್ಕಾರಗಳು ಗ್ರಾಮಸ್ಥರಿಗೆಲ್ಲ ಬಂದು ಇಲ್ಲಿ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಹೋಗಿ ತುಂಬ ವಿಶೇಷವಾಗಿರ್ತಕ್ಕಂಥ ಅಮ್ಮನವರು ವಿರೂಪಾಕ್ಷೇಶ್ವರ ಸ್ವಾಮಿ ದೇವಾಲಯ ಆವರಣದಲ್ಲಿರ್ತಕ್ಕಂಥ ಬಗಳಾಮುಖಿ. ವಿಶೇಷ ದಿನಗಳಲ್ಲಿ ಭಕ್ತರು ಯಾವ ರೀತಿ ಬರಬೇಕು? ವಿಶೇಷವಾಗಿ ಏನಪ್ಪ ಅಂತಂದರೆ, ಅವರು ಮಾಮೂಲಿ ನಿಷ್ಠ ಕರ್ಮಾನುಷ್ಠಾನಗಳು ಸ್ನಾನಾವನಾದಿಗಳೆಲ್ಲ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ಕೊಂಬಂದು ಅವರು ಯಥಾಶಕ್ತಿ ಯಾವ ಇದ್ರ ಪ್ರಕಾರ ಇರುತ್ತೋ ಅದರ ಪ್ರಕಾರ ಬಂದು ವಿಶೇಷವಾಗಿ ಅಮ್ಮನವರಿಗೆ ಅಷ್ಟಮಿ ದಿವಸನೇ ಅಭಿಷೇಕಗಳು ಹೋಮಗಳು ಮಾಡಿಸ್ಬೇಕಾ, ಇನ್ನು ಪ್ರತ್ಯೇಕ ದಿನಗಳೇನಾದರೂ ಇದೆಯಾ? ಇದಕ್ಕೇನಪ್ಪ ಅಂದರೆ ವಿಶೇಷ ಅಷ್ಟಮಿ ಅಮ್ಮನವರಿಗೆ. ಅದು ಯಾಕೆಂದರೆ ಪೌರ್ಣಮಿ ಆಗ್ಬೋದು, ಅಮಾವಾಸ್ಯೆ ಆಗ್ಬೋದು, ಎರಡೂ ಇದಕ್ಕೆ ಇದಾಗುತ್ತೆ. ಅಮಾವಾಸ್ಯೆ ಅಷ್ಟಮಿನೂ ಆಗುತ್ತೆ, ಪೌರ್ಣಮಿ ಅಷ್ಟಮಿ ಆಗುತ್ತೆ. ಅದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಇವಾಗ ನಾವು ಈಶ್ವರನಿಗೆ ಸೋಮವಾರ ಅಂತ ಹೇಳ್ತೀವಿ, ಆಂಜನೇಯ ಸ್ವಾಮಿಗೆ ಶನಿವಾರ ಅಂತ ಹೇಳ್ತೀವಿ, ಗಣಪತಿಗೆ ಬುಧವಾರ ಅಂತ ಹೇಳ್ತೀವಿ. ಅದೇ ಥರ ವಿಶೇಷವಾಗಿ ಅಮ್ಮನವರಿಗೆ ಅಷ್ಟಮಿ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲಿ ಮಂಗಳವಾರ, ಶುಕ್ರವಾರ, ಭಾನುವಾರ, ರಜಾ ದಿನಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ